ಪರೇಡ್ ಫೈಟ್ ಚಿತ್ತಾಪುರದತ್ತ ಎಲ್ಲರ ಚಿತ್ತ. ಚಿತ್ತಾಪುರದ ಚದುರಂಗದಾಟದಲ್ಲಿ ಯಾರು ಮೇಲುಗೈಯನ್ನ ಸಾಧಿಸ್ತಾರೆ? ಪ್ರಿಯಾಂಕ್ ತವರಲ್ಲೇ ಕೇಸರಿ ಕಹಳೆಯನ್ನ ಮೊಳಗಿಸುತ್ತಾ ಒಂದು ಕಡೆ ಕ್ರೈಸ್ತ ಸಮುದಾಯ, ಮತ್ತೊಂದು ಕಡೆ ರೈತ ಸಂಘಟನೆಯವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಚಿತ್ತಾಪುರದ ಚದುರಂಗದಾಟದಲ್ಲಿ ಯಾರಿಗೆ ಅನುಮತಿ ಸಿಗತ್ತೆ ಅನ್ನೋದೇ ಕುತೂಹಲ. ಇದು ರಿಜಿಸ್ಟರ್ಡ್ ಇಲ್ಲ ಸ್ವಾಮಿ, ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇರೋದು, ಹೌದಾ ಇಲ್ಲ? ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನ ಅವ್ರು ಡಿಕ್ಲೇರ್ ಮಾಡಿಗಟ್ಟಿ. ಈಗ ರಿಜಿಸ್ಟರ್ಡ್ ಇಲ್ಲ ಅಂದ್ರೆ ಬಿಲ್ಡಿಂಗ್ ಅವ್ರ ಹೆಸರಲ್ಲಿ ಇರ್ತದ? ರಿಜಿಸ್ಟರ್ಡ್ ಇಲ್ಲ ಅಂದ್ರೆ ಪರ್ಮಿಷನ್ ಯಾರ ಹೆಸರಲ್ಲಿ ಕೊಡ್ಬೇಕು ನಾವು? ರಿಜಿಸ್ಟರ್ಡ್ ಇಲ್ಲ ಅಂದ್ರೆ ಬ್ಯಾಂಕ್ ಅಕೌಂಟ್ ಇರುತ್ತಾ? ಭಾರತ್ ಮಾತಾ ಅಂತ ಮಾಡ್ತೇವೆ, ನೀವು ಮಾಡ್ಬೇಕು ಅಂತ ಏನೈತೆ? ಕಾನೂನಲ್ಲಿ ಎಲ್ಲೈತೆ? ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡ್ಬೇಕು ಅಂತ ಎಲ್ಲಿದೆ? ಯಾವ ಕಾನೂನಲ್ಲಿ ಅಡಿಯಲ್ಲಿದೆ? ದೇಣಿಗೆ ಏನಲ್ಲಿ ಏನು ಬಂದರೂ ಕೂಡ ಅಕೌಂಟೆಡ್ ಇರಬೇಕಲ್ಲ. ನಾವು ಅದೇ ಕೇಳ್ತಾ ಇರೋದು, ಅವರು ಅದೇ ಹೇಳ್ತಾ ಇರೋದು. ದೇಶಭಕ್ತರಿಗೆ ಆತ್ಮವಿಶ್ವಾಸವನ್ನ ಮೂಡಿಸೋದಕ್ಕೆ ಲಾಠಿ ಅದು ನಿಷೇಧಿತ ಅಸ್ತ್ರ ಅಲ್ಲ. ಚಿತ್ತಾಪುರದ ಪರೇಡ್ ಫೈಟ್ ಮುಂದುವರೆದಿದೆ. ಒಬ್ಬರ ಮೇಲೊಬ್ಬರು ಮುಗಿಬೀಳುವ ಆಟ ಕಂಟಿನ್ಯೂ ಆಗಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಮೇಲೆ ಮತ್ತು ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರ ಮೇಲೆ ಮುಗಿಬೀಳುತ್ತಾ ಇದ್ದಾರೆ. ರಾಜ್ಯ ರಾಜಕಾರಣ ಅಲ್ಲೋಲ ಕಲ್ಲೋಲವಾಗಿದೆ. ಸದ್ಯಕ್ಕೆ ಈ ಫೈಟ್ ಮುಗಿಯೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಇನ್ನೇನು ಮುಗಿಯುತ್ತೆ ಅನ್ನೋ ಟೈಮಲ್ಲೇ ಮತ್ತೆ ಬೆಂಕಿ ಹೊತ್ಕೊಂಡಿದೆ. ಇನ್ನೂ ಒಂದಷ್ಟು ಟ್ವಿಸ್ಟು ಟರ್ನ್ಗಳನ್ನು ಪಡ್ಕೊಂಡಿದೆ. ನಿರಾಯಾಸವಾಗಿ ಮುಗಿಬೇಕಿದ್ದ ಎಲ್ಲವೂ ಮತ್ತೆ ಗೋಜಲಾಗಿದೆ. ಮತ್ತೆ ನಿಗೂಢವಾಗ್ತಿದೆ. ಈ ಮೊದಲು 3 ಸಂಘಟನೆಗಳು ಚಿತ್ತಾಪುರದಲ್ಲಿ ಪರೇಡ್ ನಡೆಸೋದಕ್ಕೆ ಫೈಟ್ ಮಾಡ್ತಾ ಇದ್ದು, ಈಗ ಮತ್ತಷ್ಟು ಸಂಘಟನೆಗಳು ಇದೇ ಫೈಟ್ನಲ್ಲಿ ಸೇರ್ಪಡೆಯಾಗೋ ಲಕ್ಷಣಗಳೂ ಕಾಣ್ತಾ ಇದ್ದಾವೆ. ಇದರಿಂದಾಗಿ ಎಲ್ಲರ ಚಿತ್ತ ಚಿತ್ತಾಪುರದ ಕಡೆಗೆ ನೆಟ್ಟಿದೆ. ಕುತೂಹಲ ಕೆರಳಿಸಿದ ಚಿತ್ತಾಪುರ ಪರೇಡ್ ಫೈಟ್. ನಮಗೂ ಅವಕಾಶ ಕೊಡಿ, ಹೆಚ್ಚಾಗ್ತಾನೇ ಇದೆ ಬೇಡಿಕೆ. ಯಾರಿಗೆ ಸಿಗುತ್ತೆ ಅವಕಾಶ, ಏನು ಹೇಳುತ್ತೆ ಕೋರ್ಟ್? ಇದು ಚಿತ್ತಾಪುರ ಕದನ. ಪರೇಡ್ ನಡೆಸೋ ವಿಚಾರದಲ್ಲಿ ನಡೆಯುತ್ತಿರೋ ದೊಡ್ಡ ಕದನ. ಇಂಥ ಕದನ ಹಿಂದೆ ನಡೆದಿರಲಿಲ್ಲ, ಮುಂದೆ ನಡೆಯೋದಿಲ್ಲ ಅನ್ನೋ ಹಾಗೆ ನಡೆಯುತ್ತಿದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ, ಮತ್ತೊಂದು ಕಡೆ RSS, ಇನ್ನೂ ಒಂದು ಕಡೆ ಕೆಲವೊಂದು ಸಂಘಟನೆಗಳು. ಎಲ್ಲದರ ನಡುವೆ ಈ ಕದನ ನಡೆಯುತ್ತಿದ್ದು ಕುತೂಹಲ ಮೂಡಿಸ್ತಿದೆ. ಹೌದು, ಈ ಹಿಂದೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ RSS ಮನವಿ ಮಾಡಿತ್ತು. ಅಕ್ಟೋಬರ್ 19ರಂದು ನಮಗೆ ಅವಕಾಶ ಕೊಡಿ ಅಂತ ಅರ್ಜಿ ಹಾಕಿತ್ತು. ಆದರೆ ತಾಲೂಕು ಆಡಳಿತ ಮಾತ್ರ ಕೆಲವೊಂದು ಕಾರಣಗಳನ್ನು ನೀಡಿ ಅವಕಾಶ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟಿತ್ತು. RSSಗೆ ಮಾತ್ರ ಅಲ್ಲ, ಅದೇ ಟೈಮಲ್ಲಿ ಭೀಮ್ ಆರ್ಮಿ ಮತ್ತು ದಲಿತ್ ಪ್ಯಾಂಥರ್ಸ್ ಪರೇಡ್ಗೂ ಅವಕಾಶ ನಿರಾಕರಿಸಲಾಗಿತ್ತು. ತಮಗೆ ಪರೇಡ್ಗೆ ಅವಕಾಶ ಸಿಗದಿದ್ದಕ್ಕೆ RSS ಕೋರ್ಟ್ಗೆ ಹೋಯಿತು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ಸೂಚನೆ ನೀಡಿತು. ಕೋರ್ಟ್ ಸೂಚನೆಯಂತೆ RSS ಮಾಡಿದೆ. ನಮಗೆ ಪರೇಡ್ಗೆ ಅವಕಾಶ ಕೊಡಿ, ಜಿಲ್ಲಾಧಿಕಾರಿಗೆ ಮನವಿ ಮಾಡಿದೆ. ಡೇಟ್ ಕೂಡ ಫಿಕ್ಸ್ ಮಾಡಿಕೊಂಡಿದ್ದು ನವೆಂಬರ್ 2ರಂದು ನಾವು ಅನುಮತಿ ಕೊಟ್ಟರೆ ಪರೇಡ್ ಮಾಡುತ್ತೇವೆ ಅಂತ ಹೇಳ್ಕೊಂಡಿದೆ. ಆದರೆ ಇದೇ ಡೇಟ್ಗೆ ನಮಗೂ ಅವಕಾಶ ಕೊಡಿ ಅಂತ ಭೀಮ್ ಆರ್ಮಿ ಮತ್ತು ದಲಿತ್ ಪ್ಯಾಂಥರ್ಸ್ ಸಂಘಟನೆಗಳು ಮನವಿ ಮಾಡಿವೆ. ಅರ್ಜಿ ಸಲ್ಲಿಸಿರೋ ಭೀಮ್ ಆರ್ಮಿ ಕೂಡ ತಮ್ಮ ಪಥಸಂಚಲನ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಂಡಿದೆ. ನಮಗೆ ಪಥಸಂಚಲನಕ್ಕೆ ಅವಕಾಶ ನೀಡಿದ್ರೆ ತ್ರಿವರ್ಣ ಧ್ವಜ, ಬೌದ್ಧ ಧರ್ಮದ ಪಂಚಶೀಲ ಧ್ವಜ ಮತ್ತು ಬಿದಿರಿನ ಕೋಲು ಹಿಡಿದು ರ್ಯಾಲಿ ನಡೆಸೋದಾಗಿ ಹೇಳ್ಕೊಂಡಿದೆ ಭೀಮ್ ಆರ್ಮಿ. ಸಂವಿಧಾನ ಪೀಠಿಕೆ ನೀಲಿ ಧ್ವಜ ಹಿಡಿದು ಪ್ಯಾಂಥರ್ಸ್ ಪರೇಡ್. ದಲಿತ ಪ್ಯಾಂಥರ್ಸ್ ಕೂಡ ಯಾವ ರೀತಿ ತಮ್ಮ ಪಥಸಂಚಲನ ಇರುತ್ತೆ ಅಂತ ಹೇಳ್ಕೊಂಡಿದೆ. RSSನ ಕಾರ್ಯಗಳು ಮತ್ತು ಆಲೋಚನೆಗಳು ಯುವಜನರು ಹಾಗೂ ಮಕ್ಕಳ ಮನಸ್ಸಿನ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು ಅಂತ ಹೇಳಿರೋ ದಲಿತ ಪ್ಯಾಂಥರ್ಸ್ ಒಂದು ಕೈಯಲ್ಲಿ ಸಂವಿಧಾನದ ಪೀಠಿಕೆ, ಇನ್ನೊಂದು ಕೈಯಲ್ಲಿ ನೀಲಿ ಧ್ವಜ ಹಿಡಿದುಕೊಂಡು ರ್ಯಾಲಿ ನಡೆಸಲು ಅನುಮತಿ ಕೋರಿದೆ. ಇನ್ನೂ ಒಂದಷ್ಟು ವಿಚಾರವನ್ನ ಮನವಿ ಅರ್ಜಿಯಲ್ಲಿ ದಲಿತ ಪ್ಯಾಂಥರ್ಸ್ ಉಲ್ಲೇಖ ಮಾಡಿದೆ. RSSನ ರೂಟ್ ಮಾರ್ಚ್ಗೆ ಅನುಮತಿ ನೀಡಬಾರದು, ಅದಕ್ಕೆ ಅವಕಾಶ ನೀಡಿದ್ರೆ ನಮ್ಮ ಸಂಘಟನೆಯೂ ಕೈಯಲ್ಲಿ ಲಾಠಿ ಮತ್ತು ಸಂವಿಧಾನದ ಪ್ರತಿಗಳನ್ನು ಹಿಡಿದುಕೊಂಡು ರ್ಯಾಲಿ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದಿದೆ. ದಲಿತ ಸಂಘಟನೆಗಳ ಮೂಲಕ ಜೂನಿಯರ್ ಖರ್ಗೆ ದಲಿತಾಸ್ತ್ರ ಪ್ರಯೋಗ. ಎಲ್ಲ ಸಂಘಟನೆಗಳಿಗೂ ಒಂದೇ ಡೇಟ್ ಬೇಕು. ಇದು ಎಲ್ಲ ಸಂಘಟನೆಗಳ ಹಠ. ಇದು ಯಾಕೆ ಹೀಗೆ ಅಂತ ಹುಡುಕ್ತಾ ಹೋದ್ರೆ ಜೂನಿಯರ್ ಖರ್ಗೆ ದಲಿತ ಸಂಘಟನೆಗಳ ಮೂಲಕ ದಲಿತಾಸ್ತ್ರ ಪ್ರಯೋಗ ಮಾಡಿದ್ರ ಅನ್ನೋ ಅನುಮಾನ ಬರುತ್ತೆ. ಹೌದು, RSSಗೆ ಪಥಸಂಚಲನ ಅನ್ನೋದು ಈಗ ಪ್ರತಿಷ್ಠೆ ವಿಚಾರ. ಚಿತ್ತಾಪುರದಲ್ಲಿ ಹೇಗಾದರೂ ಆಗಲಿ RSS ಪಥಸಂಚಲನ ನಡೆಸಲೇಬೇಕೆಂದು ಬಿಜೆಪಿ ನಾಯಕರು ಪಣತೊಟ್ಟಿದ್ದಾರೆ. RSS ವಿಚಾರದಲ್ಲಿ RSS ನಾಯಕರು ಮತ್ತು ಬಿಜೆಪಿ ನಾಯಕರು ಸವಾಲುಗಳನ್ನೇ ಎಸೀತಾ ಇದ್ದಾರೆ. RSS ಅನ್ನ ತಾಕತ್ತಿದ್ರೆ ಬ್ಯಾನ್ ಮಾಡಿ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದನ್ನ ಪ್ರಿಯಾಂಕ್ ಖರ್ಗೆ ಕೂಡ ಸವಾಲಾಗಿ ಸ್ವೀಕರಿಸಿದ್ದಾರೆ, ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ.
ಆರ್ಎಸ್ಎಸ್ ಪಥಸಂಚಲನಕ್ಕೆ ತಡೆಯೊಡ್ಡಲು ಸಚಿವ ಪ್ರಿಯಾಂಕ್ ಖರ್ಗೆ ದಲಿತ ಸಂಘಟನೆಗಳನ್ನು ಬಳಸಿಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅವರಿಗೆ ಅವಕಾಶ ಕೊಟ್ರೆ ಇವರಿಗೂ ಅವಕಾಶ ಕೊಡಬೇಕು, ಇಲ್ಲ ಅಂದ್ರೆ ಯಾರಿಗೂ ಪರೇಡ್ಗೆ ಅವಕಾಶ ಬೇಡವೇ ಬೇಡ. ಈಗ ಸದ್ಯಕ್ಕೆ ದಲಿತ ಸಂಘಟನೆಗಳು ವರ್ಸಸ್ ಆರ್ಎಸ್ಎಸ್ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಜೂನಿಯರ್ ಖರ್ಗೆ ಬೆಂಬಲಕ್ಕೆ ದಲಿತ ಸಂಘಟನೆಗಳು ನಿಂತಿವೆ. ಆರ್ಎಸ್ಎಸ್ಗೆ ಅನುಮತಿ ನೀಡಬೇಡಿ ಎಂದು ಪರೋಕ್ಷವಾಗಿ ಒತ್ತಾಯ ಮಾಡುತ್ತಿವೆ. ಆರ್ಎಸ್ಎಸ್ಗೆ ಅನುಮತಿ ಕೊಟ್ರೆ ದಲಿತ ಸಂಘಟನೆಗಳಿಗೂ ಅನುಮತಿ ಕೊಡಿ. ಅನುಮತಿ ವಿಚಾರದಲ್ಲಿ ತಾರತಮ್ಯ ಬೇಡ. ತಾರತಮ್ಯ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡಲಿದೆ ಅನ್ನೋ ಸಂದೇಶ ರವಾನಿಸೋಕೆ ದಲಿತ ಸಂಘಟನೆಗಳು ಸಿದ್ಧವಾಗಿವೆ ಎನ್ನಲಾಗ್ತಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ತಡೆ ತರೋಕೆ ಜೂನಿಯರ್ ಖರ್ಗೆ ದಲಿತ ಸಂಘಟನೆಗಳನ್ನು ಬಳಸಿಕೊಂಡು ಈ ರೀತಿ ಪ್ಲಾನ್ ಮಾಡಿದ್ದಾರೆನ್ನಲಾಗಿದೆ. ಆದರೆ ದಲಿತ ಸಂಘಟನೆಗಳಿಗೆ ನಾವು ಸ್ಪಾನ್ಸರ್ ಅಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಜೊತೆಗೆ ಆರ್ಎಸ್ಎಸ್ನ ಆದಾಯದ ಮೂಲ ಕೆದಕಿದ್ದಾರೆ. ಇದು ರಿಜಿಸ್ಟರ್ಡೇ ಇಲ್ಲ ಸ್ವಾಮಿ, ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇರೋದು, ಹೌದಾ ಇಲ್ಲ? ಈಗ ರಿಜಿಸ್ಟರ್ಡೇ ಇಲ್ಲ ಅಂದರೆ ಬಿಲ್ಡಿಂಗ್ ಅವ್ರ ಹೆಸರಲ್ಲಿ ಇರ್ತದ? ರಿಜಿಸ್ಟರ್ಡೇ ಇಲ್ಲ ಅಂದರೆ ಪರ್ಮಿಷನ್ ಯಾರ ಹೆಸರಲ್ಲಿ ಕೊಡ್ಬೇಕು ನಾವು? ರಿಜಿಸ್ಟರ್ಡೇ ಇಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಇರುತ್ತಾ? ನಮ್ಮ ಪ್ರಶ್ನೆನೂ ಅದೇ ಇಲ್ಲ. ಅವರಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಇದು ಬಂದರೆ ಅಷ್ಟೊಂದು ಜನ ವಾಲಂಟಿಯರ್ ಕೊಡ್ತಾರಾ? ಎಷ್ಟು ಜನ ಕೊಡೋಕ್ಕೆ ಸಾಧ್ಯ? ನೀವೇ ಹೇಳಿ. ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಿರ್ಬೇಕಲ್ವಾ? ಆ ದೇಣಿಗೆ ಏನಲ್ಲಿ ಏನು ಬಂದರೂ ಕೂಡ ಅಕೌಂಟೆಡ್ ಇರಬೇಕಲ್ಲ. ನಾವು ಅದೇ ಕೇಳ್ತಾ ಇರೋದು, ಅವರು ಅದೇ ಹೇಳ್ತಾ ಇರೋದು. ಚಿತ್ತಾಪುರದ ಪರೇಡ್ ಫೈಟ್ ಚಿತ್ತಾಪುರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ರಾಜ್ಯದೆಲ್ಲೆಡೆ ಸದ್ದು ಮಾಡ್ತಾ ಇದೆ. ರಾಜ್ಯವನ್ನ ಬಿಟ್ಟು ಬಿಹಾರಕ್ಕೂ ಕೂಡ ಹೋಗಿದೆ. ಹೌದು, ಚಿತ್ತಾಪುರ ಪರೇಡ್ ಫೈಟ್ ರಾಜ್ಯವನ್ನ ಬಿಟ್ಟು ಬಿಹಾರದ ಎಲೆಕ್ಷನ್ನಲ್ಲೂ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಿದೆ. ಅಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತಿದ್ದು ಎರಡೂ ಪಕ್ಷಗಳು ಆರ್ಎಸ್ಎಸ್ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿವೆ. ರಾಷ್ಟ್ರ ಮಟ್ಟದಲ್ಲಿ ಆರ್ಎಸ್ಎಸ್ಗೆ ನಿರ್ಬಂಧದ ಚರ್ಚೆ ಆಗ್ತಿದೆ. ಆರ್ಎಸ್ಎಸ್ ಪಥಸಂಚಲನದ ಬಗ್ಗೆಯೇ ಹೆಚ್ಚು ಚರ್ಚೆ ನಡೆಯುತ್ತಿದೆ. ಬಿಜೆಪಿ ಕಾಂಗ್ರೆಸ್ನಿಂದ ಪರ ವಿರೋಧ ವ್ಯಕ್ತವಾಗ್ತಿದ್ದು ಈ ಚರ್ಚೆಯ ಹಿಂದೆ ಬಿಹಾರ ಚುನಾವಣೆ ಲೆಕ್ಕ ಇದೆ ಎನ್ನಲಾಗ್ತಿದೆ. ಆರ್ಎಸ್ಎಸ್ ವೈಫಲ್ಯಗಳ ಬಗ್ಗೆ ಕಾಂಗ್ರೆಸ್ ಚರ್ಚೆ ನಡೆಸುತ್ತಿದ್ದು ಈ ಮೂಲಕ ಅಹಿಂದ ಮತಗಳನ್ನು ಒಗ್ಗೂಡಿಸುವ ಯತ್ನ ಮಾಡುತ್ತಿದೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಂಬಿಸಲು ಬಿಜೆಪಿ ಯತ್ನ ಮಾಡುತ್ತಿದ್ದು ಈ ಮೂಲಕ ಹಿಂದೂ ಮತಗಳನ್ನು ಒಗ್ಗೂಡಿಸಲು ಹರಸಾಹಸ ಪಡುತ್ತಿದೆ. ಒಟ್ನಲ್ಲಿ ಚಿತ್ತಾಪುರ ಕದನ ಬಿಹಾರದ ವಿಧಾನಸಭಾ ಕದನದಲ್ಲೂ ಒಂದಷ್ಟು ಪರಿಣಾಮ ಬೀರೋದು 100% ನಿಜ. ಬಿಹಾರದ್ದು ಬಿಟ್ರೆ ರಾಜ್ಯದಲ್ಲೂ ಚಿತ್ತಾಪುರ ಕದನದ ವಾಕ್ಸಮರ ನಡೆಯುತ್ತಿದೆ. ಆರ್ಎಸ್ಎಸ್ ನೋಂದಾವಣಿ ಮಾಡಿಕೊಳ್ಳಬೇಕು ಅಂತ ಹೇಳುವ ಕಾನೂನು ಎಲ್ಲಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಯಾವುದಾದ್ರೂ ಸಂಘ ಸಂಸ್ಥೆ ನೋಂದಾವಣಿ ಮಾಡಿಸಲೇಬೇಕು ಅನ್ನುವ ಕಾನೂನು ಇದೆಯಾ? ಪ್ರಿಯಾಂಕ್ ಆರ್ಎಸ್ಎಸ್ ಬಗ್ಗೆ ಪ್ರಶ್ನೆ ಮಾಡೋ ಬದಲು ಅವರ ಆದಾಯದ ಮೂಲ ಡಿಕ್ಲೇರ್ ಮಾಡಲಿ. ಆರ್ಎಸ್ಎಸ್ ದೇಶಪ್ರೇಮ ಬೆಳೆಸೋ ಸಂಸ್ಥೆ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿಂದ ಹಣ ಬರುತ್ತೆ ಅನ್ನೋದು ಮೊದಲು ಅವರು ಹೇಳಲಿ ಅಂತ ಕಿಡಿಕಾರಿದ್ದಾರೆ. ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನ ಅವ್ರು ಡಿಕ್ಲೇರ್ ಮಾಡ್ಕೊಳ್ಳಿ. RSS ಗೆ ದುಡ್ಡು ಬರ್ತೈತೆ ಡಿಕ್ಲೇರ್ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ, ಅವ್ರು ಕೇಳ್ಕಂತಾರೆ. ಮಾಡ್ಕೊಬೇಕು ಅಂತ ಎಲ್ಲಿ ರೂಲ್ ಏನಿದ್ಯಾ? ಈಗ ಯಾವ್ದ ನೀನ್ ಗಣೇಶನ ಹನುಮಾನ್ ಅಂತ ಮಾಡ್ಕೊಂತೀಯ, ಗಣೇಶ ಅಂತ ಮಾಡ್ಕೊಂತೀಯ, ಶಿವಾಜಿ ಅಂತ ಮಾಡಿದೆ, ಭಾರತ್ ಮಾತಾ ಅಂತ ಮಾಡ್ತೀಯ. ನೀವು ಮಾಡ್ಬೇಕು ಅಂತ ಏನೈತೆ? ಕಾನೂನಲ್ಲಿ ಎಲ್ಲೈತೆ? ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡ್ಬೇಕು ಅಂತ ಎಲ್ಲಿದೆ? ಯಾವ ಕಾನೂನಲ್ಲಿ ಅಡಿಯಲ್ಲಿದೆ? ದನ ಕಾಯೋರು ಲಾಠಿ ಹಿಡಿತಾರೆ ಅಂತ ಹರಿಪ್ರಸಾದ್ ಹೇಳಿದ್ರು. ಇದಕ್ಕೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಲಾಠಿ ನಿಷೇಧಿತ ಅಸ್ತ್ರವಲ್ಲ, ಲಾಠಿ ದೇಶಭಕ್ತರಿಗೆ ಆತ್ಮವಿಶ್ವಾಸ ಮೂಡಿಸುತ್ತೆ. ಆರ್ಎಸ್ಎಸ್ ಲಾಠಿ ಹಿಡಿದ್ರೆ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡೋ ಚರ್ಚೆ ಮಾಡುವುದು ಬಿಟ್ಟು ರಾಜ್ಯಕ್ಕೆ ಕಂಪನಿಗಳನ್ನ ತರುವ ಕಡೆ ಪ್ರಯತ್ನ ಮಾಡಿ ಅಂತ ಗುಡುಗಿದ್ದಾರೆ. ದೇಶಭಕ್ತರಿಗೆ ಆತ್ಮವಿಶ್ವಾಸವನ್ನ ಮೂಡಿಸೋದಕ್ಕೆ ಲಾಠಿ ಅದು ನಿಷೇಧಿತ ಅಸ್ತ್ರ ಅಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿದರೆ ದನ ಕಾಯೋದು ಕೆಟ್ಟ ಕೆಲಸ ಅಲ್ಲ. ನಮ್ಮ ದೇಶದಲ್ಲಿ ಭಗವಾನ್ ಶ್ರೀಕೃಷ್ಣನೇ ದನ ಕಾಯ್ದಿದ್ದಾರೆ. ದನ ಕಾಯೋದು ಕೆಟ್ಟ ಕೆಲಸವಾ? ದನ ಕಾಯೋದು ಅಪರಾಧವಾ? ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಮಾಡ್ತಾರೆ ಅದೆಲ್ಲ ನಾನು ಕೇಳಿದ್ರೆ ನಾನು ದನ ಕಾಯ್ದೆ ಬಂದಿರೋದು. ದನ ಕಾಯೋದು ಒಂದು ಶ್ರೇಷ್ಠ ಕೆಲಸ. ಯಾರ್ಯಾರಿಗೆ ಪಥಸಂಚಲನ ಮಾಡಬೇಕು ಅಂತ RSS ನಿಂದ ಸ್ಫೂರ್ತಿ ಬಂದಿದೆ ಅವರೆಲ್ಲರಿಗೂ ಪಥಸಂಚಲನ ಮಾಡೋದಕ್ಕೆ ಸಂವಿಧಾನದ ಅಡಿಯಲ್ಲಿ ಹಕ್ಕಿದೆ. ಚಿತ್ತಾಪುರದಲ್ಲಿ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಬೇಕಿದ್ದಂಥ ಹುಕುಂನ ರೀತಿ ನಡೆಸೋದಕ್ಕೆ ಪ್ರಯತ್ನ ಆಯಿತು.
ಹೈಕೋರ್ಟು ದೇಶ ನಡೆಯುವಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಕೆಳಗಡೆ, ನಿಮ್ಮ ಹುಕುಂನ ಮೇಲಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿರುವಂಥ ಪಾಠ ಕಲಿಸಿದೆ. ಆರ್ಎಸ್ಎಸ್ ಪರೇಡ್ ಕುರಿತು ಪರ ವಿರೋಧಗಳು ಒಂದು ಕಡೆ ಚರ್ಚೆ ಆಗ್ತಿವೆ, ಮತ್ತೊಂದು ಕಡೆ ಮತ್ತೆರಡು ಸಂಘಟನೆಗಳು ಪರೇಡ್ಗೆ ಅರ್ಜಿ ಹಾಕಿವೆ. ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಅರ್ಜಿ ಸಲ್ಲಿಕೆಯಾಗಿದ್ದು ಒಟ್ಟು 5 ಸಂಘಟನೆಗಳು ಪರೇಡ್ಗೆ ಮನವಿ ಮಾಡಿವೆ. ಆರ್ಎಸ್ಎಸ್ ಅರ್ಜಿ ವಿಚಾರವಾಗಿ ಶುಕ್ರವಾರ ಕೋರ್ಟ್ ಏನು ಹೇಳುತ್ತೆ, ಉಳಿದ ಸಂಘಟನೆಗಳ ವಿಚಾರವಾಗಿ ಜಿಲ್ಲಾಡಳಿತ ಯಾವ ನಿರ್ಧಾರ ತಗೊಳ್ಳುತ್ತೆ ಕಾದು ನೋಡಬೇಕಿದೆ.